ಬರೀಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಇದು ಸಾಟರ್ಡೆ ಗೊಮ್ಮೆನ ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಮನೆಯೆಲ್ಲ ನೋಡ್ತಾಯಿದ್ದೀನಿ. ಹಾಗೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬೇಕು. ನಾನು ಬೆಳಗ್ಗೆ 4:30 ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಕಂಟಿನ್ಯೂಸ್ ಮಾಡಿದ್ದೀನಿ. ಅಂದರೆ ವಾಕ್ ಹೋಗ್ಬರ್ತೀನಲ್ಲ, ಸ್ವಲ್ಪ ಸುಸ್ತಾಗ್ಬಿಡುತ್ತೆ ನನಗೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಗೊಂಬೆ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು, ಅಂದರೆ ಬಸ್ಸಿಗೆ ಹತ್ತಿಸ್ಬಿಟ್ಟು ನಾನು ಬಂದು ಮನೆಗೆ ಒಂದು 2 ಅವರ್ಸ್ ಆದರೆ ರೆಸ್ಟ್ ಮಾಡ್ತೀನಿ. ನಂತರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಫುಲ್ ಟಯರ್ಡ್ ಆಗಿಬಿಡುತ್ತೆ, ಸುಸ್ತಾಗ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಒಂದು 2 ಅವರ್ಸ್ ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. 4:10 ಆಗಿತ್ತು. ಗೊಂಬೆ ಸ್ಕೂಲ್ ಬಸ್ ಕೂಡ ಬರುತ್ತೆ ಅಂತೇಳ್ಬಿಟ್ಟು ದೇವಸ್ಥಾನ ಹತ್ರ ಹೋಗಬೇಕು ಅವಳು ಕರ್ಕೊಂಬರೋದಕ್ಕೆ ಅಂತೇಳಿ ಹೋಗ್ತಾಯಿದ್ದೀನಿ ಇವಾಗ, ಗೊಂಬೆ ಕರ್ಕೊಂಬರೋದಕ್ಕೆ ಅಂತೇಳಿ. ವಾವ್, ಏನು ಬೇಕು? ಬರ್ಬನ್ ಅಂತ ಏನು ಬೇಕು? ಈ ಸಂಗೀತ ಕ್ಲಾಸ್ ಐತೆ, ಹೋಗೋಣ, ಕೊಡಿಸ್ತೀನಿ. ಟೀ ಶರ್ಟ್ ಮೇಲೆ ಏನದು? ಬಾ, ಏನಾಗಲ್ಲ ಬಿಡು. ಬರೀಪ್ಪ, ಬೇಗ ಬರಿಬೇಕಾ? ಬರೀ ಇನ್ನು ಎಷ್ಟೈತೆ? ಬರೀ ಬರೀ, ಬೇಗ ಬರೀ, ಬೇಗ ಬರೀ, ಬೇಗ ಬರೀ. ಏನು ಗೊಂಬೆನ ಸ್ಕೂಲಿಂದ ಕರ್ಕೊಂಬಂದುಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸಿ ನೆಕ್ಸ್ಟ್ ಇವಾಗ ಮ್ಯೂಸಿಕ್ ಕ್ಲಾಸಿಗೆ ಬಿಡ್ತಾಯಿದ್ದೀನಿ. ಅಂದರೆ 5 o'clock ಇಂದ 6 o'clock ತನಕ 1 hour ಇರುತ್ತೆ ಅಷ್ಟೇ. ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡಿದ್ಲು ಅಂತಂದರೆ ಮಾಡ್ದಂಗೆ, ಇಲ್ಲ ಅಂತಂದರೆ ತುಂಬಾ ಹಿಂಸೆ ಮಾಡ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ಅದಕ್ಕೋಸ್ಕರ ಬೇಗ ಅವಳು ಖುಷಿಯಾಗಿದ್ದಾಳೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂತೇಳಿ ಬಂದ ತಕ್ಷಣ ಮಾಡಿಸ್ಬಿಡ್ತೀನಿ. ಸಾಟರ್ಡೆ ಮತ್ತು ಸಂಡೇ ಮ್ಯೂಸಿಕ್ ಕ್ಲಾಸ್ ಇರುತ್ತೆ ಸಂಜೆ ಟೈಮು. ಅದಕ್ಕೋಸ್ಕರ ಬೆಳಗ್ಗೆ ಅಂದರೆ ಸಂಡೇ ಸುಮ್ಮನೆ ಆಟ ಆಡ್ತಿರ್ತಾಳೆ ಮತ್ತು ಅವಳಿಗೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಸಾಟರ್ಡೇನೇ ಮಾಡಿಸಿದೆ ಹೋಮ್ವರ್ಕ್ನೆಲ್ಲ. ಇವಾಗ ಮ್ಯೂಸಿಕ್ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬರ್ತೀನಿ, ಕರ್ಕೊಂಡೇ ಬರ್ತೀನಿ ಅವಳಿಗೆ. ಮುಂಚೆ ಎಲ್ಲ ಬಿಟ್ಟು ಬರ್ತಾಯಿದ್ದೆ, ಇವಾಗ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕರ್ಕೊಂಬರ್ತೀನಿ. ಈಗ ಸಂಗೀತ ಒಂಥರ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲ ದೊಡ್ಡವರು ಆಯಿತು, ಚಿಕ್ಕವರು ಆಯಿತು, ಸಣ್ಣ ಮಕ್ಕಳಾಯಿತು, ಎಲ್ಲರೂ ಕೂಡ ಮ್ಯೂಸಿಕ್ ಕಲಿಯಕ್ಕೆ ಬರ್ತಾರೆ. ಹಾಗೆ ವೀಣೆ, ಹಾರ್ಮೋನಿಯಂ ಎಲ್ಲನೂ ಕೂಡ ಕಲಿಸ್ತಾರೆ. ಈ ಗೊಂಬೆಗೆ ಇವಾಗ ಬರೀ ಸ್ವರಗಳೇನು ಕಲಿಸಲ್ಲವ, ಬರೀ ಸಂಗೀತ ಅಂದರೆ ಹಾಡುಗಳನ್ನ ಮಾತ್ರ ಕಲಿಸ್ತಾರೆ. ಕಲಿತಾಳೆ, ಚೆನ್ನಾಗಿ ಕೂಡ ಹಾಡು ಹೇಳ್ತಾಳೆ. ಇವಾಗ ಹಾಡ್ತಾ ರಾಗ, ಉಗುಳ್ತಾ ರೋಗ ಅಂತಾರಲ್ಲ, ಮಕ್ಕಳು ಜೊತೆಗೆ ಹಾಡು ಹೇಳ್ತಾ ಇದ್ರು ಅಂತಂದರೆ ಆಟೋಮೆಟಿಕ್ಲಿ ಸಾಂಗ್ಗಳು ಬಂದುಬಿಡುತ್ತೆ. ಹಾಗೆ ಸ್ವರಗಳು ಕಲಿಯೋ ಕೂಡ ಬೇಸಿಕ್ ಆಗುತ್ತೆ. ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್. ಇದು ಬೆಳಗ್ಗೆ 6 ಗಂಟೆ ವಾಕ್ ಬಂದೆ. ಸಂಡೇ ರಜೆ ಇತ್ತು ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಅಂತೇಳ್ಬಿಟ್ಟು ನಿಧಾನಕ್ಕೆ ವಾಕ್ ಬಂದೆ. ಇವತ್ತು 6 ಗಂಟೆಯಿಂದ 7:15 ತನಕ ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಟಿಫನ್ ಏನು ಮಾಡೋಣ ಅಂತೇಳಿ ಅಪ್ಪ ಮಗಳಿಗೆ ಕೇಳ್ತಾ ಇದ್ದೀನಿ, ಏನು ಹೇಳ್ತಾರೆ ನೋಡಿ ಇವಾಗ. ಡ್ಯಾಡಿಗೆ ದೋಸೆ ಬೇಡ, ಉಪ್ಪಿಟ್ಟು ಬೇಕು. ನನಗೆ ಉಪ್ಪಿಟ್ಟು ಬೇಡ, ಇಡ್ಲಿ ಬೇಕು. ಇಡ್ಲಿ ಬೇಕು. ಅದನ್ನು ಬಿಟ್ಟು ರೈಸ್ ಬಾತ್, ಪುಲ್ಲುಲೆ, ಪುಳಿಯೋಗರೆ,
ಆಮೇಲೆ ನಿನಗೇನು ಬೇಕು? ನನಗೆ ಮತ್ತೆ ಕೇಳ್ತಿರೋದು ನಿನಗಲ್ಲ. ನೀನು ಹೇಳ್ದಲ್ಲ ಪುರಿ ಬೇಕು ಅಂತ. ಡ್ಯಾಡಿಗೂ ಪೂರಿ ಬೇಕು. ನಾನೇ ಪುರಿ ಬೇಡಪ್ಪ. ದೋಸೆ ಉಪ್ಪಿಟ್ಟು. ದೋಸೆ ದೋಸೆ. ಅಲ್ಫೈ ದೋಸೆ ಮಾಡೋಕ್ಕೆ ಇಟ್ಟು ಪ್ರಿಂಟ್ ಆಗಲ್ಲ. ಮಾಡ್ಕೊಡ್ತೀನಿ, ಗೋಧಿ ದೋಸೆ ಮಾಡ್ಕೊಡ್ತೀನಿ. ತಿಂತೀರಾ? ಬೇಡಪ್ಪ. ಗ್ರೀನ್ ದೋಸೆ ಬೇಕು. ಗ್ರೀನ್ ದೋಸೆ ನಾಳೆ ಮಾಡ್ಕೊಡ್ತೀನಿ. ಗ್ರೀನ್ ದೋಸೆ ತಾಳಿಪಟ್ಟು ಮಾಡೋಣ. ತಾಲಿಪಟ್ಟು ಮಾಡಿ. ನಾನಂತೂ ತಾಲಿಪಟ್ಟು ತಿನ್ನಲ್ಲ, ತಿಂದಿಲ್ಲ. ಪೂರಿ ತಿಂತೀನಿ. ಹಾಂ, ನಾನಂತೂ ಪೂರಿ ತಿನ್ನಲ್ಲ, ನಾನಂತೂ ತಾಳಿಪಟ್ಟು ತಿಂತೀನಿ. ನೀನು ತಾಲಿಪಟ್ಟು ತಿಂತೀಯ? ನಿಜ? ನಿಜ. ಡ್ಯಾಡಿ ಹ್ಞೂ. ಬೀಳ್ತು ಮನೆ ಕಾಲ ತುಂಬಾರ್ದು ಹಿಂದ್ಗಡೆ. ನಿಂಗೇನು ಬೇಕಮ್ಮ? ತಾಲಿಪಟ್ಟ ಪೂರಿನ? ಪೂರಿ ಎರಡು ಬೇಕು. ಡ್ಯಾಡಿ ಡ್ಯಾಡಿ ತಾಲಿಪಟ್ಟಮ್ಮ, ನನಗೆ ಪೂರಿ. ಮತ್ತು ನನಗೆ ಶಾವಿಗೆ ಬಾತ್. ಎಲ್ಲ ಕ್ಯಾನ್ಸಲ್ ಮಾಡಿ ಶಾವಿಗೆ ಬಾತೆ ಮಾಡ್ಬಿಡ ನೀಗ. ತಾಲಿಪಟ್ಟು ಬೇಡ, ಪೂರಿನೂ ಬೇಡ, ಶಾವಿಗೆ ಬಾತ್ ಮಾಡ್ಬಿಡಣ. ತಾಳಿಪಟ್ಟು ಫೈನಲ್. ಪೂರಿ ಪೂರಿ. ತಾಳಿಪಟ್ಟು. ಮಮ್ಮಿಗೆ ಮಮ್ಮಿಗೆ ಒಂದು ಸಿಂಗಲ್ ಇಡ್ಲಿ. ಮತ್ತೇನು ಗೊತ್ತಾ ಮಮ್ಮಿಗೆ? ಶಾವಿಗೆ ಬಾತ್. ಶಾವಿಗೆ ಬಾತ್ ಇಲ್ಲ. ಶಾವಿಗೆ ಬಾತ್ಗೆ ಅಲ್ಲಿ ಶಾವಿಗೆ ಇಲ್ವಂತ ಅಂಗಡಿ. ಮನೆಗೆ ಐತೇನು? ಮನೆಗೆ ಐತೆ. ಮನೆಗಿಲ್ಲ ಅಂತ. ಐತೆ. ಈ ಪೂರಿ, ತಾಳಿಪಟ್ಟು, ಶಾವಿಗೆ ಬಾತ್. ಮಮ್ಮಿಗೇನು? ಉಪ್ಪಿಟ್ಟು ಮಾಡ್ತೀನಿ. ಮಮ್ಮಿಗೆ ಉಪ್ಪಿಟ್ಟು. ಎಲ್ಲ ಕ್ಯಾನ್ಸಲ್ ಮಾಡಿ ಉಪ್ಪಿಟ್ಟು ಮಾಡೋಣ. ಡನ್. ತಾಳಿಪಟ್ಟು ಬೇಕು. ನನಗೆ ಪೂರಿ ಬೇಕು. ನನಗೆ ತಾಳಿಪಟ್ಟು ಬೇಕು. ಇಲ್ಲ, ನನಗೆ ತಾಳಿಪಟ್ಟು ಬೇಕು. ನನಗೆ ಪೂರಿ ಬೇಕು. ನನಗೆ ತಾಳಿಪಟ್ಟು ಬೇಕು. ನನಗೆ ಪೂರಿ ಬೇಕು. ಆಗಲ್ಲ, ನನಗೆ ತಾಳಿಪಟ್ಟು ಬೇಕು. ಆಗಲ್ಲ. ಏನಾರ ಒಂದು ಹೇಳ್ರಿ, ಒಂದು ಡಿಸಿಷನ್. ಇಲ್ಲ. ಮೇಕಿಂಗ್ ಒನ್ ಡಿಸಿಷನ್ ಓನ್ಲಿ. ಈಗ ಫಸ್ಟ್ ಕಾಫಿ ಕೊಡ್ತಾರೆ ಯಾರಪ್ಪ? ಡ್ಯಾಡಿ. ಡ್ಯಾಡಿ ಹಂಗಾರೆ ನಾನು ಹೇಳಿದ್ದೆ. ನಾನು ಫಸ್ಟ್ ಹಾಕ್ಬಿಟ್ಟಿದ್ದೆ. ಇಲ್ಲಪ್ಪ, ಹಾಲಿಲ್ಲ ಐತಲ್ಲಪ್ಪ. ಹಾಲಿನ್ನು ಕುಡ್ದೇ ಇಲ್ಲಪ್ಪ ನೀನು. ಲಾಸ್ಟ್ ಕುಡ್ದಾರಂತೇಳು. ಕುಡಿ, ಕೂತ್ಕ. ನಿಧಾನ ಕುಡಿ, ನಿಧಾನ. ಕಂಪ್ಲೀಟ್. ನನಗೆ ಪೂರಿ. ನನಗೆ ತಾಳಿಪಟ್ಟು. ನನಗೆ ಪೂರಿ. ನನಗೆ ತಾಳಿಪಟ್ಟು. ಗೊಂಬೆ ಯಾವಾಗಲೂ ಪೂರಿ ತಿಂತೀನಿ, ನಿಂಗೆ ಬೇಜಾರಾಗಲ್ಲ? ಆಗಲ್ಲ. ಆಗಲ್ಲ. ಬರೀ ಪೂರಿ ಬೇಕಾ? ಮುಂಚೆಲ್ಲ ದೋಸೆ 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 ಅಂತಿದ್ದೆ, ಇವಾಗ ಯಾಕೆ ಪೂರಿ ಅಂತದೀಯ? ಪೂರಿ. ಆಮೇಲೆ ಪುಳಿಯೋಗರೆ ಅಂದೆ ಒಂದು ದಿವಸ. ನಾ ಒಂದು ಸ್ವಲ್ಪ ದಿನ ಪುಳಿಯೋಗರೆ ಅಂದೆ, ಒಂದು ಸ್ವಲ್ಪ ದಿನ ದೋಸೆ ಅಂದೆ, ಇವಾಗ ಪೂರಿ. ಆಮೇಲೆ ಅಪ್ಕಮಿಂಗ್ ಡೇಸ್ ಪಾಯಸ. ಆಮೇಲೆ ಡ್ಯಾಡಿ ಹಿಂಗೇನು ಮಾಡು. ಫೈನಲ್ ಇವಾಗ ತಾಳಿಪಟ್ಟೆನಾ? ತಾಳಿಪಟ್ಟು ಫೈನಲ್. ನೋ. ನನಗೆ ಪೂರಿ. ವೈ ಯು ಸೇ ನೋ? ಅಮ್ಮ ಡ್ಯಾಡಿಗೂ ಪೂರಿ ಅಂತ ನೋಡಮ್ಮ. ನೋಡಮ್ಮ, ನನಗೆ ಪೂರಿ ಬೇಡ ಕಣಮ್ಮ. ಕಳ್ಳಿ, ನನಗೆ ಬೇಡ ಕಣಮ್ಮ. ಟೈಮ್ 8:30 ಆಯ್ತು, ಇನ್ನೂ ತಿಂಡಿ ಆಗಿಲ್ಲ. ತಾಳಿಪಟ್ಟು. ಎಲ್ಲಿಗೆ ಹೋಗ್ಬೇಕು? ಇವಾಗ ಸಂಡೇ ಎಲ್ಲಿಗೂ ಹೋಗಿಲ್ಲ. ಎಲ್ಲೂ ಡ್ಯಾಡಿನ ಎಲ್ಲ ಹೋಗಲ್ಲ. ಇವತ್ತು ರಜಾ, ಅವರಿಗೂ ರಜಾ, ನಿಂಗೂ ರಜಾ. ನನಗೆ ನನಗೆ ಫುಲ್ ರಜಾ, ನನಗೆ ನಿಂಗೆ ಸಂಡೇ ರಜಾ, ಹಾಲಿಡೇ. ನಂಗೆ ಸ್ವಲ್ಪ ರಜೆ. ಸ್ವಲ್ಪ ರಜಾ. ಸಂಜೆ ಕ್ಲಾಸು, ಮ್ಯೂಸಿಕ್ ಕ್ಲಾಸ್ ಸಂಜೆ 5 o'clock.
ಶೇ 2 3 4 100. 100 ನಾವು 200 ಜಾಸ್ತಿ 100 ನಾವು. ನಂದು 10 ಇದು 9 ನನ್ನ 20 100. 20 ನನ್ನ 30 ನಾನು 50 ನನ್ನ 60 70 ನಂದು 80 90 ನಂದು 100 ನಂದು 100 1000. ನಮ್ದು 1000 ಸರಿ ಇವಾಗ ತಿಂಡಿ ರೆಡಿ ಮಾಡ್ತೀನಿ. ಬಾಯ್ 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 ಬಾಯ್. ಬಾಯ್ ಇಬ್ರಿಗೂ ಏನು ತಿಂಡಿ ಬೇಕು ಅಂತ ಕೇಳ್ಬಿಟ್ಟು ಇವಾಗ ಕಿಚನಿಗೆ ಬಂದಿದ್ದೀನಿ. ಲೆಫ್ಟ್ ಓವರ್ ರೈಸ್ ಇತ್ತು, ಇದರಲ್ಲಿ ತಾಲಿಪಟ್ಟು ಅಂತೇಳಿ ರೈಸ್ನ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕೊಂಡು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಪೂರಿ ಬೇಕಂತೆ, ಅವಳಿಗೂ ಕೂಡ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಕಲಸಿ ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಇಲ್ಲಿ ಲೆಫ್ಟ್ ಓವರ್ ರೈಸ್ನ ನುಣ್ಣಗೆ ರುಬ್ಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ರೈಸ್ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಹಾಕೋಂಥ ನೆಸಿಟಿ ಇರೋಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಲೆಫ್ಟ್ ಓವರ್ ರೈಸ್ ಯೂಸ್ ಮಾಡಿದ್ದೀನಿಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಬೌಲಷ್ಟು ಗೋಧಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಒಂದು ಅರ್ಧ ಚಮಚದಷ್ಟು ಜೋಳದ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಚಿರೋಟಿ ರವೆ ಇದನ್ನ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಕೂಡ ಹಾಕೋಬೋದು. ಇಲ್ಲಿ ಚಿರೋಟಿ ರವೆ ಇತ್ತು, ಅದಕ್ಕೋಸ್ಕರ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿ ಕಟ್ಲೆಟ್ ಬರ್ತಲ್ಲ, ಅದನ್ನು ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಜ್ವೈನ್ ಕೂಡ ಹಾಕ್ಕೋತಾ ಇದ್ದೀನಿ. ಅಜ್ವೈನು ಹಾಗೆ 1-2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಕ್ಯಾರೆಟ್ನ ಹಾಕ್ಕೋಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ಬೇಕಿದ್ರೆ ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಈ ಥರ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಪೇಸ್ಟ್ ರೀತಿಯಾಗಿ ಮಾಡ್ಕೊಂಡ್ವಿ ಅಂತಂದರೆ ಬಾಯಿಗೆ ಸಿಗೋಲ್ಲ, ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ರುಬ್ಕೋಬೋದು, ಚೆನ್ನಾಗಿರುತ್ತೆ ತಾಲಿಪಟ್ಟಿಗೆ ಅಂತೇಳ್ಬಿಟ್ಟು. ಇಲ್ಲಿ ಗೊಂಬೆ ಕೂಡ ತಿಂತಾಳಲ್ಲ ತಾಲಿಪಟ್ಟನ್ನ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಎತ್ತಿಟ್ಕೊಂಡು ತಿನ್ಬೋದು ಅಂತೇಳ್ಬಿಟ್ಟು. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಇದನ್ನ ಸ್ವಲ್ಪ ಎಣ್ಣೆ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತೇಳಿ ಬಿಡ್ತೀನಿ. ಇವಾಗ ಗೊಂಬೆ ಪೂರಿ ಕೇಳಿದ್ಲಲ್ಲ, ಅದಕ್ಕೆ ಒಂದು ಸ್ವಲ್ಪ ಅವಳಿಗೆ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ನಾನು ಪ್ರತಿ ಸಲನೂ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು, ಮೈದಾ ಹಿಟ್ಟಲ್ಲಿ ಪೂರಿ ಮಾಡಲ್ಲ ನಾನು. ಈ ಥರ ಯಾವಾಗಲೂ ಹಿಟ್ಟು ಕಲಿಸಿದ್ರೆ ನನ್ನ ಮಗಳಿಗೆ ಅವಳದೊಂದು ಪಾಲು ಕೊಡಲೇಬೇಕು. ಇದು ಎಲ್ಲರ ಮನೆಯಲ್ಲೂ ಕೂಡ ಇದೇ ಕತೆ ಆಗುತ್ತೆ ಅಂತ ನನಗೆ ಗೊತ್ತು. ಇಲ್ಲಿ ಸ್ಟೀಲ್ ಮೆಟಲ್ದು ಮೋಲ್ಡ್ಸ್ ತರಿಸಿದ್ದೆ ಆನ್ಲೈನಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಮಕ್ಕಳಿಗೆ ಯೂನಿಕಾಗಿ ಈ ಥರ ಏನಾರು ಮಾಡಿಕೊಟ್ವಿ ಅಂತ ಅಂದಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುಂಚೆ ಎಲ್ಲ ನಾನು ಮಾಮೂಲಿ ರೌಂಡ್ ಶೇಪಲ್ಲೇ ಮಾಡಿಕೊಡ್ತಾಯಿದ್ದೆ, ಅವಳು 1-2 ಅಷ್ಟೇ ತಿಂತಾಯಿದ್ಲು. ಇವಾಗ ತುಂಬಾ ಇಷ್ಟಪಟ್ಟು ಫ್ಲವರ್ ಶೇಪು, ಹಾರ್ಟ್ ಶೇಪು, ಹಾಗೆ ರೌಂಡು, ಈ ಥರ ಸ್ಟಾರ್ ಶೇಪಲ್ಲಿರೋವಂಥದ್ದನ್ನ ತುಂಬಾ ಇಷ್ಟಪಟ್ಟು ತಿಂತಾಳೆ. ಆ ಶೇಪ್ ಮಾಡಿಕೊಡು ಮಮ್ಮಿ, ಈ ಶೇಪ್ ಮಾಡಿಕೊಡು, ಹಾರ್ಟ್ ಶೇಪ್ ಮಾಡಿಕೊಡು ಅಂತೇಳ್ಬಿಟ್ಟು ಅವಳೇ ಕೇಳಿಬಿಟ್ಟು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಾಳೆ. ಹಾಗೆ ಈ ಒಂದು ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ಇಷ್ಟ ಆದರೆ ಬೈ ಮಾಡಿ. ಈ ಥರ ಮಕ್ಕಳಿಗೆ ಯೂನಿಕ್ಕಾಗಿ ಕೊಟ್ವಿ ಅಂತಂದರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಪೂರಿನ ಈ ಥರ ದೊಡ್ಡದಾಗಿ ಒಸ್ಕೊಂಡಿದ್ದೀನಿ, ಚಪಾತಿ ರೀತಿಯಾಗಿ ಒಸ್ಕೊಂಡ್ಬಿಟ್ಟು ಅದನ್ನು ಈ ಥರ ಮೋಲ್ಡ್ಸಲ್ಲಿ, ಅಂದರೆ ಸ್ಟೀಲ್ ಮೋಲ್ಡ್ಸಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ವಿ ಅಂತಂದರೆ ಚೆನ್ನಾಗಿ ಬರುತ್ತೆ ಶೇಪ್ಗಳು.
ಗೊಂಬೆಗೆ ತಿಂಡಿ ಎಲ್ಲ ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಟ್ಟಿದ್ದೀನಿ. ಟಿ ವಿ ನೋಡ್ಕೊಂಡು ತಿಂತಾಳೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ತಾಲಿಪಟ್ಟನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಹಿಟ್ಟು ಕೂಡ ನೆಂದಿತ್ತು. ಇವಾಗ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡ್ಬಿಟ್ಟು ಒಂದು ಚಪಾತಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಅದಕ್ಕೆ ತೊಗೊಂಡಿದ್ದೀನಿ. ಒಂದು ಬಟರ್ ಪೇಪರು ಇಲ್ಲ ಅಂತಂದರೆ ಈ ಥರ ಪ್ಲಾಸ್ಟಿಕ್ ಪೇಪರ್ ಏನಾರು ಇತ್ತು ಅಂತ ಅಂದರೆ ಅದ್ರ ಮೇಲೆ ಈ ಥರ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿ ಚೆನ್ನಾಗಿ ಮಾಡ್ಕೋಬೋದು. ಒಂಚೂರು ಕೂಡ ಕೈಗೂ ಅಂಟಲ್ಲ, ಹಾಗೆ ಪೇಪರಿಗೆ ಕೂಡ ಅಂಟಲ್ಲ. ಕೆಲವೊಬ್ಬರು ಇದನ್ನ ಅಂದರೆ ಮಣೆ ಮೇಲೇ ಮಾಡ್ತಾರೆ, ಬಟ್ ನಂಗೆ ಆ ಥರ ಬರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು, ತೆಳುವಾಗಿ ಕೂಡ ಇತ್ತು. ತುಂಬ ಇಷ್ಟಪಟ್ಟು ಕೂಡ ತಿಂದರು ನಮ್ಮ ಮನೆಯವರು. ಒಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇತ್ತು. ಈ ತಾಲಿಪಟ್ಟಿಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಸಣ್ಣದಾಗಿ ಹೆಚ್ಚು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೆಣಸಿನ್ಕಾಯಿ ಕೂಡ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ರೀತಿಯಾಗಿ ಮಾಡಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಕೆಲವೊಂದು ರೀತಿಯಾಗಿ ಮಾಡ್ತಾರೆ, ಅಂದರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಈ ತಾಲಿಪಟ್ಟನ್ನ. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಕಲರ್ ಡ್ರಾಯಿಂಗ್ ಬರೀತಿದೆಯಾ? ಇದರಲ್ಲೇ ಮಾಡ್ಬಾರಪ್ಪ, ಇಲ್ಲೇ ಕ್ರಯಾನ್ಸು ಸ್ಕೆಚ್ ಪೆನ್ ಎಲ್ಲ ಇದ್ದಾವೆ. ಗೊಂಬೆ ಬೈಲಿ ಬ್ಲ್ಯಾಕ್ ತಗೊಂಡು ಬಾ. ಅದು ಚಿಕ್ಕದೈತಲ್ಲ ಅದು ತಗೋ, ಅದು ತಗೋ. ಬರೀ ಸೆಂಟ್ರಲ್ ಬರೀ, ಸರ್ಕಲ್ ಸೆಂಟ್ರಲ್ ಬರೀಯಪ್ಪ. ಸೆಂಟ್ರಲ್ ಬರೀ, ಸರ್ಕಲ್ ಸೆಂಟ್ರಲ್ ಬರೀ. ಡಿ ಆ ಕಡೆ ಸೈಡಿಗೆ ಬರೀ, ಆ ಕಡೆ ಸೈಡಿಗೆ ಕೆಳಗೆ ಸರ್ಕಲ್ ಒಳಗೆ ಸೈಡಿಗೆ. ಡಿ ಐ ವೈ, ಅದಕ್ಕೆ ಆ ಕಡೆ ಸೈಡಿಗೆ ಬರೆಯಪ್ಪ ಅಂತ ಹೇಳಿದ್ದು. ಎ ಏನು ಬರೀತದೆ? ಯಾವುದು ಏನಿರೋದು? ಕ್ಯಾಪ್ ಈ ಕಡೆ ಐತಿ ಬಂಗಾರಿ. ಅದೇನು ಪಿಕ್ಚರ್ ಬರೀತಿದ್ಯಾ? ಡ್ಯಾಡಿ ಗಿಫ್ಟ್ ಕೊಡ್ತೀಯಾ? ಅದು ಕ್ಯಾಪ್ ಇಲ್ಲ ಬಿಡು, ಕ್ಯಾಪ್ ಇಲ್ಲ ಅದ್ರದ್ದು. ಬೇರೆ ಬರಿ, ಅದು ಸೆಂಟ್ರಿ ಬರ್ದಿಲ್ಲ ನೀನು. ಸೆಂಟ್ರಿ ಬರ್ದಿದ್ಯಾ? ಕರೆಕ್ಟಾಗಿ ಒಂದೇ ಲೈನಲ್ಲಿ ಬರಬೇಕದು. ಈ ಕಡೆ ಸೈಡಿಗೆ ಸರ್ಕಲ್ ಹಾಕು. ಇಲ್ಲಿ ಸೈಡಿಗೆ ಸರ್ಕಲ್ ಹಾಕಿಲ್ಲಿ, ಈ ಕಡೆ ಪೇಜಲ್ಲಿ, ಈ ಕಡೆ ಪೇಜಲ್ಲಿ, ಈ ಕಡೆ ಪೇಜ್. ದೊಡ್ಡದು ಹಾಕ್ಬೇಕು ತಾನೆ. ಅದರೊಳಗೆ ಹೆಂಗೆ ಬರೀತೀಯ ಹೆಸರು? ಬರೀ ಅದ್ರೊಳಗೆ ಬರೀ DIY ಅಂತ. ಇದನ್ನು ಡ್ಯಾಡಿ ಕೊಡ್ತೀಯ ಗಿಫ್ಟ್ನ? ಮತ್ತು ನನಗೆ ಕೊಡಲ್ವಾ? ನನಗೇನಾ? ಸರ್ಪ್ರೈಸ್ ಮಾಡ್ಕೊಡ್ಬೇಕಪ್ಪ. ನಾನು ನೋಡ್ತಾನೆ ಇದ್ದೀನಿ, ಅದು ಹೆಂಗೆ ಸರ್ಪ್ರೈಸ್ ಆಗುತ್ತೆ? ನೋಡ್ಬಿಡ, ನಾನು ಇಲ್ಲೇ ಕೂತಿಲ್ವಾ? ನಂಗೆ ಕೊಡಲ್ವಾ? ನನಗೆ ಕೊಡಲ್ವಾ ಹಂಗಾದ್ರೆ? ನೀನು ಇಲ್ಲೇ ಬರ್ತದೀಯಾ? ಸರ್ಪ್ರೈಸ್ ಕೊಡಬೇಕಪ್ಪ ನನಗೆ.
ಕಣ್ಣು ಮುಚ್ಕೊಳ್ಳೋಣ ನಾನು ಸರಿ ಕಣ್ಣು ಮುಚ್ಕೊಂಡಿದ್ದೀನಿ ನಾನು ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ವಾ ನಾನು ಐಸ್ ಕ್ಲೋಸ್ ಮಾಡಿದ್ನಪ್ಪ ಇನ್ನೂ ಆಗಿಲ್ಲ. ಫೋನ್ ಕರೀತದ. ಬೇಗ ಕೊಡಿ ಮತ್ತೆ ಮ್ಯೂಸಿಕ್ ಕ್ಲಾಸ್ ಮುಗಿಸ್ಕೊಂಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಒಂದು ಸ್ವಲ್ಪ ಹೊತ್ತು ಹಾಡೆಲ್ಲ ಹೇಳ್ಬಿಟ್ಟು ಈ ಥರ ಡ್ರಾಯಿಂಗ್ ಮಾಡ್ತಾಳೆ. ಕೆಲವೊಂದು ಸಲ ಈ ಥರ ಡ್ರಾಯಿಂಗ್ ಎಲ್ಲ ಮಾಡ್ತಿರ್ತಾಳೆ. ಪೇಂಟು, ಕ್ರಯಾನ್ಸು, ಸ್ಕೆಚ್ ಪೆನ್ನು, ಪೆನ್ಸಿಲ್ ಏನು ಸಿಗಲಿ ಸುಮ್ಮನೆ ಏನಾದರೂ ಡಿಸೈನ್ ಮಾಡ್ತಾನೆ ಇರ್ತಾಳೆ. ನಾನು ಎಲ್ಲದೂ ಕೂಡ ಸಪೋರ್ಟ್ ಮಾಡ್ತೀನಿ. ಏನಾರ ಮಾಡಲಿ ಚೆನ್ನಾಗಿ ಮಾಡಬೇಕು. ಹಾಗೆ ಈ ಥರ ಕಲಿತಾ ಇದ್ದಾಗಲೇ ಮಕ್ಕಳು ನೆಕ್ಸ್ಟ್ ಫ್ಯೂಚರ್ ಕೂಡ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿಗೆ ನನ್ನ ಪುಟಾಣಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ. ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಈ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ಒಂದು ರೆಸಿಪಿಗೆ ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಬಾಯ್ ಬಾಯ್.